ಇದು 26 ಅಥವಾ 27 ವರ್ಷ ನಂತರ ನಡೆಯುವಂಥ DCC ಬ್ಯಾಂಕಿನ ಚುನಾವಣೆ. ಈ ಒಂದು ಸದಾವಕಾಶ ನನ್ನ ಜೀವನದಲ್ಲಿ ಸಹಕಾರಿ ರಂಗದಲ್ಲಿ ಕಾಲಿಟ್ಟಿದ್ದೇನೆ PKPS ಚೇರ್ಮನ್ ಆಗುವ ಮುಖಾಂತರ ನಾನು ಸೇವೆ ಪ್ರಾರಂಭ ಮಾಡಿದ್ದೀನಿ. ಅದ್ರ ಜೊತೆಗೆ ಬಹಳಷ್ಟು ದಿನಗಳ ನಿರೀಕ್ಷೆ ನಮ್ಮ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಅನುಭವ ಹಾಗೂ ಒಂದು ಸೇವೆ ಮಾಡುವ ಮನೋಭಾವನೆ ಇದ್ದಾಗ ಇದನ್ನು ಗುರುತಿಸಿ ಇವತ್ತು DCC ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ ಹಾಗೂ ಜನರ ಅಭಿಪ್ರಾಯ ಪಡೆದನ್ನು ಅದನ್ನು ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರು ಇರ್ಬೋದು, ಅಣ್ಣಾಸಾಬ್ ಜೊಲ್ಲೆ ಅವರು ಇರ್ಬೋದು. ಈ ಒಂದು ಅವಕಾಶ ಸಹಕಾರಿ ರಂಗದಲ್ಲಿ ಇದ್ದಂಥ ಎಲ್ಲ PKPSಗಳ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಹೇಳೋದಿಷ್ಟೇ, ಹಿಂದೆ ಸಾಲ ಮರುಪಾವತಿ ಮಾಡ್ತಿದ್ರು ಅದನ್ನು ಈಗಾಗಲೇ ಅವರ ಜಾಹೀರಾವಾಗಿ ಹೇಳಿದ್ದಾರೆ. ಅಷ್ಟು ದೊಡ್ಡ ಅಮೌಂಟ್ ಆಗಿ ತಿರುಗಿ ತೆಗಿತೀರಿ, ನಾವು ಏನೂ ತೊಗೊಳನಿಲ್ದ ಕಮ್ಮಿ ಇದರಲ್ಲಿ ಆ ಒಂದು ಯೋಜನೆ 0% ತಿರುಗಿ ಕೊಡುವಂಥ ಯೋಜನೆಯನ್ನು ಹಾಕ್ಕೊಂಡು ಸೇವೆ ಮಾಡೋ ಅವಕಾಶ ಕೊಡ್ತಿರತ್ತೆ. ಈಗೇನು ನಮ್ಮಲ್ಲಿ ಮೇಲೆ ನಿರೀಕ್ಷೆ ಇಟ್ಟು ಒಂದು ಆಯ್ಕೆ ಮಾಡಿದಾರೋ ಅದಕ್ಕೆ ಚ್ಯುತಿ ಬರ್ದಂಗೆ ನಾನು ನಡ್ಕೋತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಾಲೂಕಿನ ಎಲ್ಲ PKPSದವರು ಇದೊಂದು ಅವಕಾಶ ಕೊಟ್ಟ. ಯಾಕಂದ್ರೆ ಆಗಾಗ ನಾವು ಹೆಂಗೆ ಬದಲಾವಣೆ ಮಾಡಿ ನೋಡ್ತೀವಲ್ಲ, ಯಾರು ಹೆಂಗೆ ಮಾಡಿದ್ರು ಒಂದು ನಮ್ಮ ಸೇವೆ ಬದಲಾವಣೆ ಮಾಡಿ ನೋಡಿದ್ರನ ಆ PKPSದ ಸನ್ಮಾನಿತ ಎಲ್ಲ ಸದಸ್ಯರಿಗೆ ಅಥವಾ ಆ ಗ್ರಾಮೀಣ ಭಾಗದ ರೈತರಿಗೆ ಗೊತ್ತಾಗ್ತೈತಿ. ಅದ್ರಾಗ ಏನ್ರಿ ಅವ್ರಿಗೆ ನಮ್ಮಿಂದ ದೋಷ ಕಂಡ್ರೆ ಯಾವುದೇ ಕಾಲಕ್ಕೆ 5 ವರ್ಷನೂ ವೇಟ್ ಮಾಡೋಂಗಿಲ್ಲ. ಅವ್ರು ಬೇಡ ಹಿಂಗೆ ನೀವು ತಪ್ಪು ಮಾಡತ್ತೀರಿ ಅಂತ ನಾನು ತಪ್ಪು ತೋರಿಸ್ಕೊಟ್ರೆ ಅದೇ ಕಾಲಕ್ಕೆ ನನ್ನ ಅಧಿಕಾರದಿಂದ ಕೆಳಗಿಳ್ತೀನಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತೀನಿ.